ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ದಿನಾಲು ನಿಮ್ಗೆ ಒಂದೇ ರೀತಿಯ ರೊಟ್ಟಿ ಅಥವಾ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿರಿ. ಇದನ್ನು ಚಪಾತಿ ಅಂತಲೂ ಕರಿಬೋದು, ರೊಟ್ಟಿ ರೆಸಿಪಿ ಅಂತಲೂ ಕರಿಬೋದು, ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟಿನ ಸಪ್ಪ ಹೋಳಿಗೆ ಅಂತಲೂ ಕರಿಬೋದು. ಪೂರಿ ರೀತಿ ಉಬ್ಬಿ ಬರುವ ಈ ಒಂದು ಅಕ್ಕಿ ಹಿಟ್ಟಿನ ಹೋಳಿಗೆನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಎಷ್ಟು ಮೃದು ಅಂದ್ರೆ ಬಾಯೊಳಗಿಟ್ರೆ ಹಂಗೆ ಕರಗಿ ಹೋಗ್ತಾವು. ಈ ಅಕ್ಕಿ ಹಿಟ್ಟಿನ ಹೋಳಿಗೆ ಅಥವಾ ರೊಟ್ಟಿನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ಎಷ್ಟು ಹೊತ್ತಿಟ್ಟರು ಮೆತ್ತಗನೆ ಉಳಿತಾವು. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಚಪಾತಿನ ಮತ್ತೆಂದು ಮಾಡೋದನ್ನೇ ಇಲ್ಲ. ಅಷ್ಟು ಸಾಫ್ಟಾಗಿ ಬರ್ತಾವ್ರಿ ಮತ್ತು ಟೇಸ್ಟು ಡಿಫ್ರೆಂಟಾಗಿ ಐತಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸಪ್ ಹೋಳಿಗೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ರೊಟ್ಟಿನ ಮಾಡೋಕೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡೇನ್ರಿ. ಈ ಮೈದಾ ಹಿಟ್ಟಿಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಈ ರೀತಿ ನೀಟಾಗಿ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಸ್ಮೂತಾಗಿ ಕಲಿಸಿ ಒಂದು 10ರಿಂದ 20 ನಿಮಿಷ ನೆನೆಯೋಕೆ ಇಡಬೇಕ್ರಿ. ನಾವು ಎಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ತೇವಲ್ಲ ಹೋಳಿಗೆ ಕೂಡ ಅಷ್ಟು ಸ್ಮೂತಾಗಿ ಬರ್ತಾವು, ಮೃದುವಾಗಿ ಬರ್ತಾವು. ನೋಡ್ರಿ, ನಾನಿಲ್ಲೇ ಈ ರೀತಿ ಕಲಸಿ ಮೇಲೆ ಒಂಚೂರು ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 20 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕ್ರಿ. ಈ ಹೋಳಿಗೆ ಜೊತೆ ಅಥವಾ ರೊಟ್ಟಿ ಜೊತೆ ಏನಾದರೂ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಪಲ್ಯ ಮಾಡ್ಕೊಳ್ಳೋ ಮಟ ಈ ಹಿಟ್ಟನ್ನು ನೆನೆಸಿದ್ರೆ ಸಾಕು. ನೋಡ್ರಿ, ಇವಾಗ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಸೈಡ್ಗೆ ಇಡಾಕತ್ತೇನೆ. ಇವಾಗ ಈ ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಪ್ಯಾನ್ ಬಿಸಿಯಾಗಿಂದ ನಾವು ಯಾವ ಕಪ್ಪೊಳಗೆ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 3 ಕಪ್ ಆಗುವಷ್ಟು ನಾನಿಲ್ಲೇ ನೀರನ್ನ ತೊಗೊಂಡೇನ್ರಿ. ಈ ನೀರಿಗೆ ನೀವು ಬೇಕಿದ್ರೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು ಅಥವಾ ಹಂಗೆ ಮಾಡ್ಕೊಂಡ್ರೂ ನಡಿತೈತಿ. ಯಾಕಂದ್ರೆ ನಾವು ಹಿಟ್ಟೊಳಗೆ ಆಗಲೇ ಉಪ್ಪನ್ನು ಹಾಕಿ ಕಲಿಸಿ ಇಟ್ಟೇವ್ರಿ. ನೋಡ್ರಿ, ಇವಾಗ ಈ ರೀತಿ ನೀರು ಕುದಿ ಬರಬೇಕು. ಇವಾಗ ಇದಕ್ಕೆ ನಾನು ಅದೇ ಕಪ್ನಾಗ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳಕತ್ತೇನ್ರಿ. 1.5 ಕಪ್ಪು ಮೈದಾ ಹಿಟ್ಟು ಮತ್ತು 3 ಕಪ್ ನೀರಿಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡ್ರೆ ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗುತ್ತೆ. ನೋಡ್ರಿ, ಇವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಜಸ್ಟ್ ನೀರೊಳಗೆ ಅಕ್ಕಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ಉರಿನ ಆಫ್ ಮಾಡಿಬಿಡ್ರಿ. ನೋಡ್ರಿ, ಇವಾಗ ಸ್ವಲ್ಪ ಈ ರೀತಿ ಹಿಟ್ಟೊಳಗೆ ಎಲ್ಲ ನೀರು ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಳ್ಬೇಕು. ನೋಡ್ರಿ, ಇವಾಗ ನಾನು ಅಕ್ಕಿ ಹಿಟ್ಟನ್ನು ನೀಟಾಗಿ ಈ ರೀತಿ ನೀರೊಳಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳಕತ್ತೀನಿ. ಈ ಹೋಳಿಗೆ ಎಷ್ಟೊಂದು ರುಚಿಯಾಗಿ ಬರ್ತಾವಂದ್ರೆ ನೀವು ಒಂದು ಸರ್ತಿ ಇದನ್ನು ಮಾಡಿದ್ರೆ ವಾರದಲ್ಲಿ 3 ಸರ್ತಿ ಇದನ್ನೇ ಮಾಡಿಕೊಂಡು ತಿಂತೀರಾ. ಅಷ್ಟೊಂದು ಸಾಫ್ಟಾಗಿ ರುಚಿಯಾಗಿ ಬರ್ತಾವ್ರಿ ಮತ್ತು ಪ್ರತಿಯೊಂದು ಹೋಳಿಗೆ ಕೂಡ ಉಬ್ಬಿ ಬರ್ತಾವು. ನೋಡ್ರಿ, ಇವಾಗ ಒಂದು ಮುಚ್ಚಳನ ಮುಚ್ಚಿ ನಾನು 5 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಸ್ವಲ್ಪ ಈ ರೀತಿ ಕೈಗೆಟುಕುವಷ್ಟು ಬಿಸಿ ಇದ್ರೆ ಸಾಕು. ನೋಡ್ರಿ, ಎಷ್ಟು ನೀಟಾಗಿ ಉಂಡೆ ರೆಡಿ ಆಗುತ್ತೆ ಅಕ್ಕಿ ಹಿಟ್ಟಿನ ಉಂಡೆ. ಇವಾಗ ಇದನ್ನು ಕೈಲಿ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಕೈಗೇನಾದರೂ ಅಂಟ್ತಾ ಇದೆ ಅಂದಾಗ ಸ್ವಲ್ಪ ಕೈಗೆ ಎಣ್ಣೆನಾಗಲಿ ಇಲ್ಲ ನೀರನ್ನಾಗಲಿ ಅಪ್ಲೈ ಮಾಡಿ ಈ ರೀತಿ ನೀಟಾಗಿ ಎಲ್ಲ ಹಿಟ್ಟನ್ನು ಒಂದು ಸರ್ತಿ ಕಲಿಸಿ ಮಿಕ್ಸ್ ಮಾಡಿ ಇಟ್ಕೊರಿ. ಈ ರೀತಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ ನಂತರ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಬೇಕ್ರಿ. ಅಂದ್ರೆ ನಾವು ಮೈದಾ ಹಿಟ್ಟನ್ನ ಆಗಲೇ ಕಲಿಸಿ ಇಟ್ಟಿದ್ದೀವಲ್ಲ ಆ ಹಿಟ್ಟೊಳಗೆ ಈ ಹೂರ್ಣನ ಅಂದ್ರೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣನ ತುಂಬಬೇಕು. ನಾವು ಹೋಳಿಗೆನ ಯಾವ ರೀತಿ ಮಾಡ್ತೇವಲ್ಲ ಅದ ಸೇಮ. ಅಂದ್ರೆ ಇದನ್ನು ಒಂದು ಭಾಗದಷ್ಟು ಈ ಉಂಡೆನ ತೊಗೊಂಡ್ರೆ ಇದ್ರ ಅರ್ಧ ಭಾಗದಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು. ನೋಡ್ರಿ, ಇವಾಗ ನಾನು ಈ ಸೈಜ್ ಒಳಗೆ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳಕತ್ತೇನೆ. ಉಂಡೆ ಮಾಡುವಾಗೂ ಅಷ್ಟೇ ಸ್ವಲ್ಪ ಕೈಗೆ ಹಿಟ್ಟು ಅಂಟ್ತಾ ಇದೆ ಅಂದ್ರೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಸೈಜ್ ಒಳಗೆ ಎಲ್ಲ ಹಿಟ್ಟನ್ನು ಉಂಡೆಗಳಾಗಿ ಮಾಡಿ ಇಟ್ಕೊರಿ. ನೋಡ್ರಿ, ಇವಾಗ ನಾನು ಒಂದು ಸೈಜ್ ಒಳಗೆ ಇದೇ ಸೈಜ್ ಒಳಗೆ ಎಲ್ಲ ಉಂಡೆಗಳನ್ನು ನೀಟಾಗಿ ಮಾಡಿ ಇಟ್ಕೊಳಕತ್ತೇನೆ. ಅಂದ್ರೆ ನಾವು ಈ ರೀತಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈ ಹೋಳಿಗೆನ ಮಾಡೋದು ತುಂಬಾ ಈಸಿ ಆಗುತ್ತೆ. ನೋಡ್ರಿ, ಈ ಸೈಜ್ ಒಳಗೆ ಮಾಡಿ ಇಟ್ಕೊರಿ. ಇಲ್ಲ ಅಂದ್ರೆ ನಿಮಗೆ
ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಒಂದೇ ಸೈಜ್ ಒಳಗೆ ಬೇಕಂದ್ರೆ ನೀವು ಆ ರೀತಿ ಕೂಡ ಮಾಡ್ಕೊಳ್ಬೋದು. ಆದರೆ ಈ ರೀತಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಿಡಿದು ಮೈದಾ ಹಿಟ್ಟನ್ನು ಕಡಿಮೆ ಹಿಡಿಯೋದ್ರಿಂದ ಮೈದಾನ ಜಾಸ್ತಿ ಯೂಸ್ ಮಾಡ್ದಂಗೆ ಆಗಂಗಿಲ್ಲ. ಅದಕ್ಕಾಗಿ ನಾನು ಈ ಮೆಥಡ್ ಒಳಗೆ ಹೇಳಿದ್ದು. ನೋಡ್ರಿ, ಇವಾಗ ನಾನು ಈ ಸೈಜ್ ಒಳಗೆ ಪ್ರತಿಯೊಂದು ಅಕ್ಕಿ ಹಿಟ್ಟಿನ ಉಂಡೆನ ರೆಡಿ ಮಾಡಿ ಇಟ್ಕೊಂಡೇನಿ. ಇವಾಗ ಇದನ್ನು ರೆಡಿ ಮಾಡೋ ಮಟ್ಟ ಹಿಟ್ಟು ಪೂರ್ತಿಯಾಗಿ ನೆಂದಿರ್ತೈತಿ. ನೋಡ್ರಿ, ಇವಾಗ ನಾನು ಓಪನ್ ಮಾಡಿ ತೋರ್ಸಾಕತ್ತೇನಿ, ಅಂದ್ರೆ ಮುಚ್ಚಳನ ತೆಗೆದು ತೋರ್ಸಾಕತ್ತೇನಿ. ಮೈದಾ ಹಿಟ್ಟು ಆಗಿರೋದ್ರಿಂದ ಮೈದಾ ಹಿಟ್ಟು ಆದಷ್ಟು ಬೇಗನೆ ನೆನೆಯುತ್ತೆ. ಇವಾಗ ಇನ್ನೊಂದು ಸರ್ತಿ ಇದನ್ನು ಕೈಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂಚೂರು ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವು ಯಾವ ಸೈಜ್ ಒಳಗೆ ಅಕ್ಕಿ ಹಿಟ್ಟಿನ ಉಂಡೆನ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದರ ಅರ್ಧ ಭಾಗದಷ್ಟು ನಾನಿಲ್ಲೇ ಮೈದಾ ಹಿಟ್ಟನ್ನ ತೊಗೊಂಡೇನ್ರಿ. ನೋಡ್ರಿ, ಇವಾಗ ನಾನು ಈ ರೀತಿ ಒಂದು ಅಕ್ಕಿ ಹಿಟ್ಟಿನ ಉಂಡೆನ ತೊಗೊಂಡು ನಾವು ಹೋಳಿಗೆನ ಯಾವ ಪ್ರೊಸೆಸ್ನಾಗ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಮೈದಾ ಹಿಟ್ಟೊಳಗೆ ಇದನ್ನು ಅಕ್ಕಿ ಹಿಟ್ಟಿನ ಉಂಡೆನ ತುಂಬಿ ಈ ರೀತಿ ಅದ್ರ ಬಾಯಿನ ನೀಟಾಗಿ ಕ್ಲೋಸ್ ಮಾಡಬೇಕು. ಈ ರೀತಿ ನೀಟಾಗಿ ಇದನ್ನು ಲಾಕ್ ಮಾಡಿ ಆಗಿಂದ ಮೇಲೆ ಸ್ವಲ್ಪ ಹಿಟ್ಟು ಉಳಿದ್ರೆ ಎಕ್ಸ್ಟ್ರಾ ಹಿಟ್ಟು ಅದನ್ನು ತೆಗೆದು ಈ ರೀತಿ ಉಂಡೆ ಮಾಡಿ ಇದನ್ನು ಇವಾಗ ಕೈಲೇ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ರೊಟ್ಟಿನ ಅಥವಾ ಹೋಳಿಗೆನ ಯಾವ ರೀತಿ ಚಪಾತಿನ ಲಟ್ಟಿಸ್ಕೊಳ್ತೇವಲ್ಲ ಅದೇ ರೀತಿ ಸ್ವಲ್ಪ ಮೇಲೆ ಕೆಳಗೆ ಅಕ್ಕಿ ಹಿಟ್ಟನ್ನು ಹಚ್ಚಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಒಳಗೆ ಈ ಹೋಳಿಗೆ ಬೇಕಲ್ಲ ಆ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಳ್ಬೋದು. ಅಂದ್ರೆ ನಿಮ್ಗೆ ಎಷ್ಟು ತಿಳು ಬೇಕಲ್ಲ ಅಷ್ಟು ತಿಳುವಾಗಿ ಪೇಪರ್ ಗತೆ ಇದನ್ನು ಲಟ್ಟಿಸ್ಕೊಂಡ್ರೂ ಕೂಡ ಇದು ಪೂರಿ ರೀತಿನೇ ಉಬ್ಬಿ ಬರುತ್ತೆ. ನೋಡ್ರಿ, ಇವಾಗ ನಾನು ಈ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಂಡು ಇದನ್ನು ಬೇಯಿಸಿ ತೋರ್ಸಾಕತ್ತೇನಿ. ಈ ಕಡೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ತವಾ ಕಾದಿಂದ ಇದನ್ನು ಪೂರ್ತಿ ಹೈ ಫ್ಲೇಮ್ ಒಳಗೆ ಈ ಹೋಳಿಗೆನ ಬೇಯಿಸ್ಕೊಳ್ಬೇಕಾಗ್ತೈತಿ. ನಿಮಗೆ ಎಣ್ಣೆನ ಅಥವಾ ತುಪ್ಪನ ಅಪ್ಲೈ ಮಾಡೋದಿದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಹಾಗೆ ಬೇಯಿಸ್ಕೊಳ್ಬೋದು. ನೋಡ್ರಿ, ಸ್ವಲ್ಪ ಬೇಯದಿಂದ ಇದನ್ನು ವಾಪಸ್ ತಿರುವಿ ಹಾಕಿರ ಈ ರೊಟ್ಟಿ ಅಥವಾ ಅಕ್ಕಿ ಹಿಟ್ಟಿನ ಹೋಳಿಗೆ ಎಷ್ಟು ನೀಟಾಗಿ ಪೂರಿ ಥರ ಉಬ್ಬಿ ಬರುತ್ತಾ ಮತ್ತು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂಥೇಳಿ ನೀವೇ ನೋಡತ್ತೀರಿ. ಇದೊಂದ ಅಂತಲ್ಲ, ಪ್ರತಿಯೊಂದು ಕೂಡ ಇದೇ ರೀತಿ ಉಬ್ಬಿ ಬರ್ತಾವ್ರಿ. ಸ್ವಲ್ಪ ಇದನ್ನು ಈ ರೀತಿ ಸ್ಪೂನ್ ತಗೊಂಡು ಪ್ರೆಸ್ ಮಾಡಿ ಇದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಈ ಅಕ್ಕಿ ಹಿಟ್ಟಿನ ಹೋಳಿಗೆ ರೆಡಿ ಆಗುತ್ತೆ. ಎಷ್ಟು ಸ್ಮೂತಾಗಿ ಬರ್ತಾವಂದ್ರೆ ನೀವು ನಂಬಂಗೇ ಇಲ್ಲ. ನೀವು ಇವತ್ತು ಮಾಡಿ ನಾಳೆ ಕೂಡ ತಿನ್ಬೋದು, ಅಷ್ಟು ಸ್ಮೂತಾಗಿ ಇರ್ತಾವ್ರಿ. ಒಮ್ಮೆ ನೀವು ರೊಟ್ಟಿ ಅಥವಾ ಚಪಾತಿ ಮಾಡಿ ಬೇಜಾರಾಗಿದ್ದರೆ ಈ ಅಕ್ಕಿ ಹಿಟ್ಟಿನ ಹೋಳಿಗೆನ ಒಮ್ಮೆ ಮಾಡಿ ನೋಡ್ರಿ. ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದಾದ್ರೂ ಪಲ್ಯ ಅಥವಾ ಕೊಬ್ಬರಿ ಚಟ್ನಿ ಇದ್ದರೆ ಈ ಚಪಾತಿ ಅಥವಾ ಹೋಳಿಗೆ ಸೂಪರ್ ಆಗಿರುತ್ತೆ. ನೋಡ್ರಿ, ಇವಾಗ ನಾನಿಲ್ಲೇ ಇನ್ನೊಂದನ್ನು ರೆಡಿ ಮಾಡಿ ತೋರ್ಸಾಕತ್ತೇನಿ. ಆ ವಿಧಾನದಾಗ ನಿಮ್ಗೆ ಮಾಡೋಕೆ ಬರಲಿಲ್ಲ ಅಂದ್ರೆ ನೀವು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಕೆಳಗೆ ನೀಟಾಗಿ ಅಂದ್ರೆ ನಾವು ಚಪಾತಿನ ಫಸ್ಟು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳ್ತೇವಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಂಡು ನಡು ಈ ರೀತಿ ಅಕ್ಕಿ ಹಿಟ್ಟಿನ ಉಂಡೆನ ಇಟ್ಟು ಸುತ್ತ ಎಲ್ಲ ನೀಟಾಗಿ ಈ ರೀತಿ ಲಾಕ್ ಮಾಡಿಬಿಟ್ರೆ ಮುಗೀತು ರೀ, ಇದು ರೆಡಿ ಆಯಿತು. ಈ ರೀತಿ ಮಾಡುವಾಗ ಮೇಲೆ ಸ್ವಲ್ಪ ನೀಟಾಗಿ ಲಾಕ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಏನಾದರೂ ಉಳಿದ್ರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಈ ರೀತಿ ಕೈಲೇ ಮತ್ತು ನೀಟಾಗಿ ರೌಂಡಾಗಿ ಮಾಡಿಕೊಂಡ ನಾವು ಚಪಾತಿನ ಲಟ್ಟಿಸ್ಕೊತೇವಲ್ಲ ಆ ರೀತಿ ಲಟ್ಟಿಸ್ಕೊಂಡ್ರೆ ರೆಡಿ ಆಯಿತು ಈ ಅಕ್ಕಿ ಹಿಟ್ಟಿನ ಹೋಳಿಗೆ. ಯಾವಾಗಲಾದರೂ ಪರೋಟ ಚಪಾತಿ ಮತ್ತು ರೊಟ್ಟಿನ ತಿಂದು ನಿಮ್ಗೆ ಬೇಜಾರಾಗಿದ್ದರೆ ಈ ರೀತಿ ಅಕ್ಕಿ ಹಿಟ್ಟಿನ ಸಪ್ಪೆ ಹೋಳಿಗೆನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ನೀವು ಎಲ್ಲಾದರೂ ಹೊರಗಡೆ ಟೂರ್ಗೆ ಹೋಗುವಾಗ ಈ ಅಕ್ಕಿ ಹಿಟ್ಟಿನ ಸಪ್ಪೆ ಹೋಳಿಗೆನ ಮಾಡಿಕೊಂಡು ತಗೊಂಡು ಹೋಗ್ರಿ. ಅಂದ್ರೆ ಇವು ಎಷ್ಟು ಹೊತ್ತಿಟ್ರು ಮೆತ್ತಗೆ ಹಂಗೆ ಉಳಿತಾವು, ಸ್ವಲ್ಪ ಕೂಡ ಇದು ಬಿರ್ಸ್ ಆಗೋದಿಲ್ಲ. ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಬ್ರೇಕ್ಫಾಸ್ಟ್ಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಈ ರೀತಿ ಅಕ್ಕಿ ಹಿಟ್ಟಿನ ಸಪ್ಪೆ ಹೋಳಿಗೆನ ಒಂದು ಸರ್ತಿ ಮಾಡಿ ಕೊಡ್ರಿ, ಅವರು ಇಷ್ಟಪಟ್ಟು ತಿಂತಾರೆ. ಮತ್ತು ಇವು ವಯಸ್ಸಾದವ್ರಿಗೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಅಂದ್ರೆ ಅಷ್ಟು ಸ್ಮೂತಾಗಿ ಹೂವಿನ ಥರ ಬರ್ತಾವು. ನೋಡ್ರಿ, ಇದು ಕೂಡ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರಾಕತ್ತೈತೆ ಅಂಥೇಳಿ. ಇದೊಂದು ಅಂತಲ್ಲ, ಪ್ರತಿಯೊಂದು ಕೂಡ ಇದೇ ರೀತಿ ಉಬ್ಬಿ ಬರ್ತಾವು. ನೀವು ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಈ ಅಕ್ಕಿ ಹಿಟ್ಟಿನ ಹೋಳಿಗೆನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ನೋಡ್ರಿ, ಇದು ಕೂಡ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದೈತೆ ಅಂಥೇಳಿ.
ಯಾವಾಗಲಾದರೂ ಟೈಮ್ ಸಿಕ್ಕಾಗ ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ನೋಡಿರಿ, ಇವಾಗ ನಾನು ಇಲ್ಲೇ ನಿಮ್ಮ ಮುಂದೆ ಒಂದು ಹೋಳಿಗೆನ ಓಪನ್ ಮಾಡಿ ತೋರ್ಸಾಕತ್ತೇನಿ. ನೀವು ನೋಡತ್ತಿರ್ಬೋದು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದೈತೆ ಅಂತ ಹೇಳಿ. ಮತ್ತು ಪದರಾಗಿ ಇರುತ್ತೆ. ನಾವು ಎಷ್ಟು ಹೊತ್ತಿಟ್ರು ಇದೇ ಥರ ಇರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.